ಕಂಠಕ್ಕೆ ರುಚಿಯುಂಟೆ, ಕಂಗಳಿಗೆ ಮರೆಯುಂಟೆ. ಗುಹೇಶ್ವರ ಮೂಲೋಕವರಿಯೇ ನಿಮ್ಮ ಶರಣರು ನಿಶ್ಚಟರಯ್ಯ, ಕರುಣಿಲ್ಲದ ಕಲಿಗಳಯ್ಯ. ಸ್ನೇಹಿತರೆ, ಭಾಳ ಹೆಚ್ಚು ಮಾತಾಡಲಿಕ್ಕಿಲ್ಲ. ಈಗಾಗಲೇ ಎಲ್ಲ ಮಾತು ಕೇಳಿರಿ, ಎಲ್ಲವೂ ತಿಳ್ಕೊಂಡಿರಿ. ಪ್ರಶ್ನೆ ಇರೋದು ವಾಟ್ ನೆಕ್ಸ್ಟ್, ಮುಂದೇನು ಮಾಡಬೇಕು ಅನ್ನುವಂಥದ್ದು. ಈ ಹೋರಾಟವನ್ನು ಆತ್ಯಂತಿಕ ಗುರಿಯತ್ತ ಮುಟ್ಟಿಸ್ಬೇಕನ್ನೋದು ಮೊದಲನೇ ಕರ್ತವ್ಯ. ಈ ಹೋರಾಟ 1983ರಿಂದಲೂ ಕೂಡ ಈಗ ಮಾತೆತ್ತಿದ್ರೆ ಅಲ್ಲಿ ಏನೇ ಹೇಳಿದ್ರು ಕೂಡ ಧರ್ಮಸ್ಥಳದ ಗುಲಾಮರಾಗಿಂಚಿಕೊಂಡವರು, ಖಾವಂದರಿಗೆ ಪೂಸಿ ಹೊಡೆಯವರು, ಇದರ ಹಿಂದೆ ಕಮ್ಯುನಿಸ್ಟರು ಇದ್ದಾರೆ, ಇದರ ಹಿಂದೆ ಕಮ್ಯುನಿಸ್ಟ್ ಇದ್ದರೆ ಹಿಂದಲ್ರೋ ನನ್ನ ಮಕ್ಕಳೇ ಮುಂದಿದ್ದೆವು. ಹಿಂದಲ್ಲ, ಹಿಂದಗಿಂದ ಇರ್ಲಿಕ್ಕ ಗಾಂಧಿ ಹೊಡೆದವ ನಮ್ಮವ ಅಲ್ಲ ಅಂತ ಹೇಳಕ್ ನಾವೇನು RSS ದವ್ರ? ಮಾಡಾಕಳ್ತನ ನಾವು ಮಾಡಿ ಮತ್ತೊಬ್ಬರ ಬಾಯಿಗೆ ಬೆಣ್ಣಿ ಒರೆಸ್ಲಿಕ್ಕ ನಾವೇನು ಸಂಘ ಪರಿವಾರಿಗಳ? ಉರಿ ಬರಲಿ ಸಿರಿ ಬರಲಿ ಕೂಡಲ ಸಂಗಮ ದೇವನ ಎದುರು ಶರಣೆನ್ನದೇ ಮಾಡೆನು ಅನ್ನುವಂಥ ತಾತ್ವಿಕ ನೈತಿಕ ಬದ್ಧತೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರು. ಇವತ್ತು ಧರ್ಮಸ್ಥಳದಲ್ಲಿ ನಡೀತಿರ್ತಕ್ಕಂಥ ಈ ವಿಷಯ ಭಾವನಾತ್ಮಕವಾಗಿ ದಿಕ್ಕು ತಪ್ಪಿಸುವಂಥ ಅವರ ಹುನ್ನಾರ ಇವತ್ತು ನಡೆಯುವುದಿಲ್ಲ ಅನ್ನೋದನ್ನು ಇಲ್ಲಿ ಕುಳಿತಿರ್ತಕ್ಕಂಥ ನೀವೆಲ್ಲರೂ ಸಾಕ್ಷೀಕರಿಸಿದ್ದೀರಿ. ಹೇಳ್ಬೋದು ನೀವು, ಇಷ್ಟು ದಿವಸ ಆಯಿತು ಅಲ್ಲಿ ಕೊಲೆಗಳು ಬೀಳ್ತಾ ಇವೆ ಅಂತ ಹೇಳಿರಿ, ಹಾಗಾದ್ರೆ ಇಷ್ಟು ದಿವಸ ಯಾಕೆ ಸುಮ್ ಕೂತೀರಿ? ನಾವು ಸುಮ್ ಕೂತಿಲ್ಲ, ಇಷ್ಟು ದಿವಸ ಸುಮ್ ಕೂತಿಲ್ಲ. ಈ ಹಂತಕ್ಕೆ ಬರುವಲ್ಲಿ, ಈ ಹಂತಕ್ಕೆ ತರುವಲ್ಲಿ ಅವತ್ತಿನಿಂದ ಇವತ್ತಿನ ತನಕ ಇಲ್ಲಿರ್ತಕ್ಕಂಥ ಎಲ್ಲ ಸಂಗಾತಿಗಳು ಹೋರಾಟದ ಕಿಚ್ಚನ್ನ ನಿಗಿ ಕೆಂಡದಂತೆ ಜೀವಂತಿಟ್ಕೊಂಡು ಬಂದಾರ. ಹಾಗಾಗಿ ಇದು ಸ್ತಬ್ಧ ಆಗಂಗೆ ಕಂಡಿರ್ಬೋದು. ಒಂದು ಊದಾ ಕೊಳವಿ ತೊಗೊಂಡು ಫುಕ್ ಅಂತ ಉದ್ರ ಭಗ್ ಅಂತ ಬೆಂಕಿ ಹಚ್ಚುವಂಗ ಬೆಂಕಿಯನ್ನ ಇವತ್ತ ಜೀವಂತವಾಗಿ ಇಟ್ಕೊಂಡು ಬಂದಿದ್ದಾರೆ. ಹಾಲಿಗೆ ಕುದಿ ಬರೋ ತನಕ ಲೇಟ್ ಆಗ್ತದೆ, ಕುದಿ ಬಂದ ಬಳಕ ಉಕ್ಕಲ್ಕ ಟೈಮ್ ತಗೊಂಬಂಗಿಲ್ಲ. ಹೀಟಿಂಗ್ ಪಾಯಿಂಟ್ ಬಂದದ. ಈಗ ಹೀಟಿಂಗ್ ಪಾಯಿಂಟ್ ಬಂದ್ರಪ್ಲೆ ನೀವು ಯಾರು ಬಂದ್ರೂ ಕೂಡ ಇವತ್ತು ನಿಂದ್ರಂಗಿಲ್ಲ. ಹಾಗಾದ್ರೆ ನೀವು ಅದ್ರಾಗ ಶಾಮೀಲ್ ಇಲ್ಲ ಅಂದ್ರೆ ಯಾಕೆ ಆರ್ಡರ್ ತೊಗೊಂಬರ್ತೀರಿ? ಯಾಕೆ ಮಾತಿಗೆ ನಾವಲ್ಲ ಅಂತ ಹೇಳ್ತೀರಿ? ಸಂಗವ್ವ ನಿಂಗವ್ವ ಅಂತಿಬ್ಬರು ಇದ್ರಂತ. ಸಂಗವ್ವ ಬಡುತ್ತಿದ್ಲಂತ, ನಿಂಗವ್ ಸ್ವಲ್ಪ ಸೌಕಾರ ಇದ್ಲಂತ. ನಿಂಗವ್ವ ಬಲ್ಲಿ ಚಲೋ ಸೀರೆ, ಹೊಸ ಸೀರೆ ತಂದಿಲ್ಲ ಅಂತ. ಆ ನಿಂಗವ್ ಏನು ಮಾಡಿದ್ರು, ಸಂಗವ್ವ ಇವತ್ತು ಒಂದು ದಿವಸ ನೀ ಸೀರೆ ಉಟ್ಕೊಂಡು ನಿನ್ನ ಮಗನ ಲಗ್ನ ಮಾಡಿ ನನಗೆ ಕೊಡುವಂದ್ಲ. ಆಯಿತು ಅಂತ ಆಕಿ ಉಟ್ಕೊಂಡ್ಲ ಅಂತ. ಈಕಿ ಬಾಗ್ಲಾಗೆ ನಿಂತಳು, ನಿಂಗವ್ ಸೀರೆ ಕೊಟ್ಟಾಕಿ. ಹೊರಗಿನವ್ರು ಬಂದು ತಂಗಿ ಸಂಗವೆಲ್ಲ ಸಂಗಮ ಒಳಗಲ್ಲ ನೋಡಲ್ಲಿ, ಈಗ ಇಲ್ವಾ ಆಕಿ ಉಟ್ಕೊಂಡಿದ್ದು ಸೀರೆ ನಂದೇ ಅದ ನೋಡಂದಳ. ಆಕೆ ಒಳಗೆ ಹೋಗಿ ಅಯ್ಯ ನಿಂಗವ್ನ ಸೀರೆ ಉಟ್ಕೊಂಡಿದ್ದಂತಲ್ಲ ಹಂಗ ಅಂತ ಆಕಿ ಅಂದಳಂತ. ಆಕಿ ಸಿಟ್ಟು ಬಂತು, ಕುಡೋದು ಕೊಟ್ಟಿದ್ದಿ ಸೀರೆ, ನಾ ಏನು ಕೇಳಿಲ್ಲ ಬಿಟ್ಟಿಲ್ಲ, ಆದ್ರೂ ಸೀರೆ ಕೊಟ್ಟು ಬಂದವ್ರು ಎದುರಲ್ಲ ನಂದೇ ಸೀರೆ ಅಂತ ಹೇಳ್ತಿ ಅಂತ ಬೈದಳಂತ. ಹೇಳಲ್ ತಗೋ ಯವ್ವ ಅಂದಳಂತ. ಇನ್ನೊಬ್ಬಕ್ಕೆ ಬಂದಳಂತ, ಸಂಘವೆಲ್ಲ ಒಳಗಳ ನೋಡುವಂತ ವಿಚಾರ ತಮ್ಮನ್ ಆಕಿ ಉಟ್ಕೊಂಡಿದ್ದು ಸೀರೆ ನಂದು ಅಲ್ಲೋ ನೋಡೋದು ಅಂದಳಂತ. ಆಕಿ ಉಟ್ಕೊಂಡಿದ್ದು ಸೀರೆ ನಂದು ಅಲ್ಲಕತ್ತಾಳ ಅಂದ್ರೆ ಆಕಿಂದ ಉಟ್ಕೊಂಡಿದ್ದು ಕಾಣಿಸ್ತದ, ಅದಕ್ಕೆ ಹೇಳಕತ್ತಾಳ ನೋಡು ಅಂದಳಂತ. ಆಕೆ ಅಂದಳಂತ, ಕೋಡಿ ಉಟ್ಕೊಂಡಿದ್ದ ಸೀರೆ ನಂದು ಅಲ್ಲ ಅಂತ ಹೇಳಪ್ಲೆ ಮಾಡಿ ನಂದೇ ಸೀರೆ ಅದಂತ ಹೇಳ್ಬೇಕಂತ ಮಸಲಾತಿ ಮಾಡಿದ್ದು ನನಗೆ ಕೊಳಕ ಯಾಕೆ ಕೊಟ್ಟಿದ್ದು ನನಗೆ ಸೀರೆ ಅಂತ ಬೈದಳಂತ. ಅದನ್ನು ಹೇಳಲ್ತವ್ರು ನಿನ್ನ ಕೈ ಮುಗಿತೀನಿ ಅಂದಳಂತ. ಅಂದು ಹೋಗೋಣ ಇನ್ನೊಬ್ಬಕ್ಕೆ ಬಂದಳಂತ. ಸಂಘವೆಲ್ಲ ಕಲ್ಲಿ ಹೇಳ ನೋಡಂತ. ಆಕೆ ಹೋಗೋಣ ಜರದಮ್ಮ ಆಕೆ ಉಟ್ಕೊಂಡಿದ್ದ ಸೀರೆ ಯಾರ್ದು ನಂಗೆ ಗೊತ್ತಿಲ್ಲ ನೋಡವ ಅಂದಳಂತ. ಮೊದಲು ಕೇಳಿದಾಗ ನಂದಂದಳು, ಆಮೇಲೆ ನಂದಂದಳು, ಯಾರ್ದೇನವ ನನಗೆ ಗೊತ್ತಿಲ್ಲ ನೋಡು ಮತ್ತು ನಂದೇ ಅಂದಳಂತ. ಹಂಗೆ ಇವ್ರು ಗ್ಯಾಗ್ ಆಡ 10 ಲಕ್ಷ ಕೊಟ್ಟು 50 ಲಕ್ಷ ಕೊಟ್ಟು 20 ಲಕ್ಷ ಕೊಟ್ಟು ಗ್ಯಾಗ್ ಆಡ ತಂದು ಬಸವಣ್ಣ ಕೈಲಿಂದಲೂ ಕೂಡ ಉಳ್ಳಾಗಡಿ ಪರ್ವ ಮಾಡಿಸಿರ್ತಕ್ಕಂಥ ದುಡಿಯುವ ಜನ ನಾವು. ಬಸವರಾಜ ದೇವರ ರಗಳೆ ಓದ್ರಿ, ಹರಿಹರನ ಬಸವರಾಜ ದೇವರ ರಗಳೆ. ಬಸವಣ್ಣ ಉಳ್ಳಾಗಡ್ಡಿ ಯಾರು ತಿಂದರು ನನ್ನ ಮಹಾಮನೆಯಲ್ಲಿ. ಕಿನ್ನರಿ ಬೊಮ್ಮಯ್ಯ, ಒಂದು ನಿಮಿಷ ಹೇಳಿ ಮುಗಿಸ್ತೀನಿ. ಕಿನ್ನರಿ ಬೊಮ್ಮಯ್ಯ ಒಂದು ದಿವಸ ಬಸವಣ್ಣನ ಮಹಾಮನೆಯಲ್ಲಿ ಶರಣರ ಪ್ರಸಾದಕ್ಕಾಗಿ ಉಳ್ಳಾಗಡ್ಡಿ ತಂದು, ಈರುಳ್ಳಿ ಶೂದ್ರರ ಆಹಾರ, ಅವರೆಲ್ಲ ತಿನ್ನುವಂಗಿಲ್ಲ. ಜೈನರು ಬ್ರಾಹ್ಮಣರು ಇವರೆಲ್ಲ ಈರುಳ್ಳಿ ತಿನ್ನಂಗಿಲ್ಲ. ಅದು ತಿಂದ್ರ ವಾಸನೆ ಹೆಚ್ಚಾಗಿ ಕೆಟ್ಟ ಕೆಲಸ ಮಾಡ್ತಾನಂತ. ಅದು ತಿಲ್ಲಾರ್ದವ್ರು ಮಾಡಿದ ಕೆಲಸ ಇದು, ತಿಲ್ಲೋರು ಮಾಡಿದ ಕೆಲಸ ಅಲ್ಲ ಇದು.
ಅತಿ ಹೆಚ್ಚು ದೌರ್ಜನ್ಯ, ಅತಿ ಹೆಚ್ಚು ರೇಪ್ಗಳು ಮಾಡೋರು ಎಲ್ಲ ತುಪ್ಪ ತಿನ್ನೋರೆ. ಉಳ್ಳಾಗಡ್ಡಿ ತಿನ್ನೋರಿಗೆ ಉತ್ತಲಕ ಬಿತ್ತಲಕ ಟೈಮ್ ಇಲ್ಲ, ರೇಪ್ ಎಲ್ಲಿ ಮಾಡಬೇಕು, ಪುಕ್ಸೆಟ್ಟೆ ಕುಟ್ಟು ತಿಂದು ಮದ ಏರಿರ್ತದೆ. ಬಸವಣ್ಣನ ಮನೆಯಲ್ಲಿ ಉಳ್ಳಾಗಡ್ಡಿ ಭಕ್ಷ್ಯಗಳು ಮಾಡಿದಾಗ ಬಸವಣ್ಣ ಮಹಾಮನೆಯನ್ನು ನೋಡ್ತಾ ಬಂದಂತೆ. ಬಂದ ಕೂಡಲೇ ಅವನ ಮೂಗಿಗೆ ನಾಸಿಕ ಕಮ್ ಈರುಳ್ಳಿ ವಾಸನೆಯ ಮಡರ್ದಿರೆ ವಾಸನೆ ಬಡಿತಂತೆ. ಯಾರೀ ಅಭಕ್ಷ್ಯ ಭಕ್ಷ್ಯವನ್ನು ತಂದಿಟ್ಟರಿಲ್ಲಿ ಅಂತ ಕೇಳಿಬಿಟ್ಟಂತ ಬಸವಣ್ಣ. ಯಾರು ತಂದ್ರು ಇದು? ಈ ತಾಮಸಿಕ ಆಹಾರ. ಯಾರಿದು ತಾಮಸಾರ? ಯಾಕಂದ್ರೆ ಪೂರ್ವ ಜನ್ಮದ ವಾಸನೆ ಇತ್ತು ಬಸವಣ್ಣನಿಗೆ, ಬ್ರಾಹ್ಮಣನಾಗಿ ಬಂದಿದ್ದಲ್ಲ. ಸಹಜವಾಗಿ ಅಂದುಬಿಟ್ಟಂತ, ಯಾರು ತಂದ್ರಿ ಈ ಆಹಾರವನ್ನು ಇಲ್ಲಿ? ಇದು ತಾಮಸಿಕ ಆಹಾರ ಅಂದ್ಕೂಡಲೇ ಕಿನ್ನರಿ ಬೊಮ್ಮಯ್ಯನಿಗೆ ಭಯಂಕರ ಇನ್ಸರ್ಟ್ ಆಗಿಬಿಡ್ತು. ಬಸವಣ್ಣವರು ಸಾಮಾನ್ಯರು ತಿನ್ನುವಂಥ ಆಹಾರವನ್ನು ಈ ರೀತಿಯಾಗಿ ಅಪಮಾನ ಮಾಡಿಬಿಟ್ರು. ದುಡಿಯುವಂಥ ಜನ ತಿನ್ನುವಂಥ ಆಹಾರವನ್ನು ಕನಿಷ್ಠ ಅಂತ ಕರೆದ್ರು ಅಂದರೆ ಬಸವಣ್ಣ ಪೂರ್ತಿ ಸುಟ್ಟಿ ಇಲ್ಲಿ ನಾನು ಇರಬಾರ್ದು ಅಂತೇಳಿ ಮಹಾಮನೆಯನ್ನು ಬಿಟ್ಟು ಕಿನ್ನರಿ ಬೊಮ್ಮಯ್ಯ ಸಕ್ಕೊಂಡು ಹೋದ್ರು. ಆಮೇಲೆ ಪರಿಚಾರಕ್ಕೆಲ್ಲ ಓಡ್ತಾ ಓಡ್ತಾ ಬಂದು ದಾಸೋಹದ ಮನೆಯ ಕೆಲಸಗಳೆಲ್ಲ ನಿಂತಿವೆ ಅಂದ್ರು. ಯಾಕೆ? ದಾಸೋಹದ ಉಸ್ತುವಾರಿ ನೋಡುವ ಕಿನ್ನರಿಯ ಬೊಮ್ಮಯ್ಯಗಳು ಅಲ್ಲಿ ಇಲ್ಲ. ಎಲ್ಲಿ ಹೋಗಿದ್ದಾರೆ? ಅವರು ಹೊರಟು ಹೋದರು. ಯಾಕಂದ್ರೆ ನೀವು ಉಳ್ಳಾಗಡ್ಡಿಯನ್ನು ಕುರಿತು, ಈರುಳ್ಳಿಯನ್ನು ಕುರಿತು ಈ ರೀತಿಯಾಗಿ ಅಪಶಬ್ದಗಳನ್ನು ನುಡಿದಿದ್ದರಿಂದ ಅವರು ಹೊರಟು ಹೋದರು. ನೀವು ಉಳ್ಳಾಗಡ್ಡಿ ಅಂದ್ರೆ ದುಡಿಯುವ ಆಹಾರ, ಕಾಯಕ ಜೀವಿಗಳ ಆಹಾರ, ಸಾಮಾನ್ಯರ ಆಹಾರ, ಅದನ್ನು ನೀವು ತಾಮಸ ಆಹಾರ ಅಂತ ಕರೆದ್ರಿ. ಅದಕ್ಕೆ ಅವ್ರು ಹೋದ್ರು ಅಂದ್ಕೂಡಲೇ ಬಸವಣ್ಣಗೆ ಅವಾಗ ತನ್ನ ತಪ್ಪಿನ ಅರಿವಾಯಿತು. ತನ್ನ ತಪ್ಪಿನ ಅರಿವಾಗಿ ಅವನಿಗೆ ಅಯ್ಯೋ ನಾನು ತಪ್ಪು ಮಾಡಿದೆ, ಆಹಾರದಲ್ಲಿ ಮೇಲು ಕೀಳು ಶ್ರೇಷ್ಠ ಕನಿಷ್ಠ ಸಾತ್ವಿಕ ರಾಜಸಿಕ ತಾಮಸಿಕ ಅನ್ನುವಂಥದ್ದು ಏನೂ ಇರಂಗಿಲ್ಲ, ಆಹಾರ ಕೇವಲ ಆಹಾರವಾಗಿರ್ತದೆ. ಹಾಗಾದರೆ ಕಿನ್ನರಿ ಬೊಮ್ಮನನ್ನು ಕರ್ಕೊಂಡು ಬರ್ಬೇಕಂದ್ರೆ ಇವತ್ತು ಉಳ್ಳಿ ಪರ್ವ ಮಾಡಬೇಕು, ಉಳ್ಳಾಗಡ್ಡಿ ಹಬ್ಬ ಮಾಡ್ಬೇಕಂತೇಳಿ ಪಲ್ಯ ಉಳ್ಳಾಗಡ್ಡಿ, ಸಾರು ಉಳ್ಳಾಗಡ್ಡಿ, ರೊಟ್ಟಿ ಉಳ್ಳಾಗಡ್ಡಿ, ಚಟ್ನಿ ಉಳ್ಳಾಗಡ್ಡಿ, ಆಮ್ರ ಉಳ್ಳಾಗಡ್ಡಿ, ಹತ್ತಿನ ಉಳ್ಳಾಗಡ್ಡಿ, ಹೊಂದಿನ ಉಳ್ಳಾಗಡ್ಡಿ, ಎಲ್ಲ ಉಳ್ಳಾಗಡ್ಡಿ ಇಡೀ ಕಲ್ಯಾಣದ ಪಟ್ಟಣದಲ್ಲಿದ್ದ ಉಳ್ಳಾಗಡ್ಡಿಯನ್ನೆಲ್ಲ ತರಿಸಿ ಅರಮನೆಯಲ್ಲಿ ಹಾಕಿಸಿ ಬೊಮ್ಮಯ್ಯನಿಗೆ ಕರ್ಕೊಂಡು ಬರ್ಲಿಕ್ಕೆ ಮೆರವಣಿಗೆ ತಗೊಂಡು ಹೋಗ್ಬೇಕಾದ್ರೆ ಎಲ್ಲರೂ ಉಳ್ಳಾಗಡ್ಡಿ ಸರ ಮಾಡಿಕೊಂಡು ಎತ್ತಿ ಉಳ್ಳಾಗಡ್ಡಿ ಜೂಲ ಹಾಕಿ, ಕುದುರೆ ಉಳ್ಳಾಗಡ್ಡಿ ಥಡಿ ಹಾಕಿ, ಬಾಜಿ ಭಜಂತ್ರಿ ಅವ್ರಿಗೆ ಉಳ್ಳಾಗಡ್ಡಿ ಹಾರ ಹಾಕಿ ಉಳ್ಳಾಗಡ್ಡಿ ಜಾತ್ರೆ ಮಾಡ್ಕೊಂಡು ಕರ್ಕೊಂಡು ಹೋಗಿ ಇಲ್ಲಿ ತಂದು ಇಂದಿನಿಂದ ಮಹಾಮನೆಯಲ್ಲಿ ದಿವಸ ಉಳ್ಳಾಗಡ್ಡಿ ಖಾರ ಇರಬೇಕು. ಅದಕ್ಕೆ ನಮ್ಮ ಉತ್ತರ ಕರ್ನಾಟಕ ಬಂದಿರೋದ್ರೆ ಉಳ್ಳಾಗಡ್ಡಿ ಖಾರ ಫಿಕ್ಸ್ ಸಿಕ್ಕೇ ಸಿಗುತ್ತದೆ. ಏನು ಹರಿಹರನ ಈ ಉಪಮೆಯ ಅರ್ಥ ಏನು? ಹರಿಹರನ ನಿಜವಾಗಿ ಅಲ್ಲಿ ಆ ಘಟನೆ ಘಟಿಸಿತ್ತೆ ಅನ್ನೋದಲ್ಲ ಮುಖ್ಯ. ಕಾವ್ಯದಲ್ಲಿ ಭಾವ ಸತ್ಯ ಇರ್ತದೆ, ವಸ್ತು ಸತ್ಯಕ್ಕಿಂತ ಹೆಚ್ಚಾಗಿ. ಅಂದರೆ ಆಹಾರದಲ್ಲಿ ಮೇಲು ಕೀಳಿಲ್ಲ ಅಂತ ಹೇಳಿರ್ತಕ್ಕಂಥ. ಹೀಗಾಗಿ ದುಡಿಯುವ ಜನರನ್ನು ಕೆಣಕಬಾರದು. ಕೆಣಕಿದ್ರೆ ಅದು ನಿಲ್ಲೋದಿಲ್ಲ. ಇವತ್ತು ಯಾವ ವೈದಿಕ ಶಾಹಿ ಸನಾತನವಾದಿಗಳು ಅವ್ರ ಹಿಂದೆ ನಿಂತಿದ್ದಾರೆ. ಇತಿಹಾಸ ಗವಾಹ, ಇತಿಹಾಸ ಅಲ್ಲಿಂದ ಇಲ್ಲಿ ತನಕ ಈ ಸನಾತನವಾದಿಗಳು, ಈ ವೈದಿಕ ಶಾಹಿಗಳು, ಈ ಮನುವಾದಿಗಳು ಅನ್ಯಾಯ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡಿದ್ದಾರೆ ಹೊರತು ನ್ಯಾಯದ ಪರ ನಿಂತಿರ್ತಕ್ಕಂಥ ಉದಾಹರಣೆಗಳು ಇಲ್ಲ. ಇವತ್ತು ಕಮ್ಯುನಿಸ್ಟರು ನೀವೆಷ್ಟು ಜನ ಇದ್ದೀರಿ ಅಂತ ಕೇಳ್ಬೋದು, ನಾವು ಭಾಳ ಕಡಿಮೆ ಜನ ಇದ್ದೀವಿ. ಆದರೆ ಯಾರು ಇವತ್ತು ಸೌಜನ್ಯ ಪರ ಹೋರಾಟಕ್ಕೆ ಟಾಂಕ್ ಕಟ್ಟಿ ನಿಂತಿದ್ದಾರೆ ಅವರೆಲ್ಲ ಪಾರ್ಟ್ ಟೈಮ್ ಕಮ್ಯುನಿಸ್ಟರು, ನಾವೆಲ್ಲ ಫುಲ್ ಟೈಮ್ ಕಮ್ಯುನಿಸ್ಟರು. ಒಂದು ದಿನವಾದರೂ ಪೂರ್ಣಲ ಸಂಘನಿಗೆ ಶರಣೆಯನ್ನೆಲ್ಲವೋ ಇವರೆಲ್ಲ ಒಂದು ದಿನದ ಕಮ್ಯುನಿಸ್ಟರು. ಲೆಟ್ ಅಸ್ ಕಮ್, ಒಂದಿನ ಆದರೂ ನಮ್ಮ ಜೊತೆ ಬರ್ತಿರಲ್ಲ, ಮುಗಿದೋಯ್ತು ಅಷ್ಟರ ಮಟ್ಟಿಗೆ. ಹೀಗಾಗಿ ಸ್ನೇಹಿತರೆ, ಇವತ್ತು ಈ ಹೋರಾಟ ಇದೆಯಲ್ಲ, ಈ ಹೋರಾಟಕ್ಕೆ ತಾರ್ಕಿಕ ಅಂತ್ಯ ಮುಟ್ಟಿಸ್ಬೇಕು ಅಂದರೆ ಇಡೀ ಹಳ್ಳಿಗೆ ಇದು ಗೊತ್ತಾಗಬೇಕು ಅನ್ನುವ ಕಾರಣಕ್ಕಾಗಿಯೇ ಅವರಿಗೆ ಹರಿದು ಬರ್ತಕ್ಕಂಥ ರೊಕ್ಕ ನಿಂತಿತ್ತು ಅಂದ್ರೆ ಅರ್ಧ ಸ್ವಕ್ ಅಡಗ್ತದೆ. ಆ ಹರಿದು ಬರೋಂಥ ರೊಕ್ಕ ನಿಂದಿರಬೇಕು ಅಂದ್ರೆ ನಮ್ಮ ಭಾಗದ ಜನರಿಗೆ ಇದು ಅರಿವಾಗಬೇಕಂತ ಹೇಳಿ ಇದೇ ತಿಂಗಳ 28ನೇ ತಾರೀಕಿಗೆ ಕಲಬುರಗಿ ಒಳಗೆ ಒಂದು ದೊಡ್ಡ ಸಮಾವೇಶ. ಯಾರ್ಯಾರು ನೀವು ಬರ್ತೀರಿ ನಮ್ಮ ಊರಿಗೆ ಬರ್ರಿ. ಇಲ್ಲಿ ಯಾರಿಗೆ ಮಾತಾಡ್ಲಿಕ್ಕೆ ಟೈಮ್ ಸಿಕ್ಕಿಲ್ಲ, ಅಲ್ಲಿ ದಿನ ಮುಂಜಾನೆ ಚಂತನ ಟೈಮ್ ಕೊಡ್ತೇವೆ, ಬರ್ರಿ. ಅಲ್ಲಿ ಬಂದು ಇಲ್ಲಿ ಏನೇನು ನಡೆದ ಅದೆಲ್ಲ ಹೇಳಬೇಕು. ನಾವು ಹೋರಾಟಕ್ಕೆ ಟೊಂಕ ಕಟ್ಟಿ ನಿಂತಿದ್ದೇವೆ. ಇದನ್ನು ಪ್ರಾರಂಭ ನಾವು ಮಾಡಿದ್ದೇವೆ, ಇದರ ಮುಕ್ತಾಯನೂ ಕೂಡ ನಾವೇ ಮಾಡಬೇಕಾಗ್ತದೆ. ಕೊನೆಯ ಮಂಗಳಾರತಿ ಪದ, ಕೊನೆಯ ಮೂಳೆಯು ಕೂಡ ನಾವೇ ಹೊಡಿಬೇಕಾಗ್ತದೆ, ಹೊಡಿತೇವು. ಆದರೆ
ಈ ದೇಶದ ಪ್ರಜ್ಞೆ ಇದೆಯಲ್ಲ, ಈ ದೇಶದ ದುಡಿಯುವ ಪ್ರಜ್ಞೆಯನ್ನು ಎಚ್ಚೆತ್ತವರೆಗೆ ಮಾತ್ರ ಒಂದು ಸ್ವಲ್ಪ ಟೈಮ್ ತಗೋತದೆ. ಒಂದು ಸರ್ತಿ ಎಚ್ಚೆತ್ತರೆ ಇದು ನಿಲ್ಲೋದಿಲ್ಲ. ಇದೊಂದು ಪ್ರಭಾವ, ಇದೊಂದು ಹೋರಾಟ. ಇವತ್ತು ಆ ಖಾವಂದರರು ಏನಿದ್ದಾರೆ, ಆ ಖಾವಂದರಿಗೆ ಅಂಗಾಲು ಹಿಡ್ಕೊಂಡು ಅಳ್ಳೆತ್ತಿ ತನಕ ಖಾರ ಹತ್ಯಾದ. ಖಾರ ಹತ್ತಿದ್ದಕ್ಕಾಗಿಯೇ ಅವರು ಇಲ್ಲದ ಸೋಗುಗಳು ತೆಗಿತಾ ಇದ್ದಾರೆ. ನಾವು ಹೇಳ್ತಾ ಇದ್ದೀವಿ, ನಿಮ್ಮ ಗುಣಕ್ಕೆ ಮುನಿಯುತ್ತೇವೆ, ನಿಮಗಲ್ಲ, ನಿಮ್ಮ ಗುಣಕ್ಕೆ ಮುನಿಯುತ್ತೇವೆ. ಇವತ್ತು ನೀವು ಮಾಡಿದ ತಪ್ಪನ್ನು ಒಪ್ಪಿಕೊಂಡು ತಪ್ಪಿಗೆ ಶಿಕ್ಷೆಯನ್ನು ಪಡೆದು ನಿರ್ಮೂಲಾಗಿ ನಿಂದಿರಿ. ಎಂಥ ಶ್ರೇಷ್ಠವಾಗಿರ್ತಕ್ಕಂಥ ಜೈನ ಧರ್ಮ. ನಿಜವಾಗಿ ಜೈನ ಧರ್ಮದ ಫಿಲಾಸಫಿಯನ್ನು ಓದಬೇಕು ನೀವು. ವೈದಿಕರಿಗೆ ಮೊಟ್ಟ ಮೊದಲು ಶಡ್ ಹೊಡೆದು ನಿಂತಿರ್ತಕ್ಕಂಥದ್ದೇ ಭಾರತದೊಳಗ ಜೈನ ಧರ್ಮ. ನಾಸ್ತಿಕ ಧರ್ಮ ಮೊಟ್ಟ ಮೊದಲು ವೈದಿಕರಿಗೆ ಶಡ್ ಹೊಡೆದು ನಿಂತಿರ್ತಕ್ಕಂಥದ್ದು. ಅದು ಅವರಿಗೆ ಗೊತ್ತಿಲ್ಲ. ಹೀಗಾಗಿನೇ ಅವ್ರ ಜೊತೆ ಕೂಡಾವಳಿ ಮಾಡಿಕೊಂಡಿದ್ದಾರೆ. ಜೈನರು ವೈದಿಕರೊಂದಿಗೆ ಕೂಡಾವಳಿ ಮಾಡಿಕೊಂಡು ತಮ್ಮ ಮೂಲದ ತತ್ವ ಸಿದ್ಧಾಂತವನ್ನೇ ಮರೆತು ಬಿಟ್ಟಿದ್ದಾರೆ. ಆದರೆ ನಾವು ಆ ಸಿದ್ಧಾಂತವನ್ನು ಯಾವತ್ತೂ ಮರಲಿಕ್ಕೆ ಸಿದ್ಧವಿಲ್ಲ. ಆದ್ದರಿಂದ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು. ಆ ಶಿಕ್ಷೆ ಮಂಜುನಾಥನ ರೂಪ. ನೀವು ಮಂಜುನಾಥ ಗುಡಿಯಾಗಿಲ್ಲ. ನಮ್ಮೆಲ್ಲ ಹೋರಾಟಗಾರರ ಮೈ ಮನ ತುಂಬ ಓತಪ್ರೇತವಾಗಿ ತುಂಬಿಕೊಂಡು ಇವತ್ತು ನಾವೆಲ್ಲ ಜೀವಂತ ಮಂಜುನಾಥಗಳು. ತಿಳ್ಕೋರಿ ನೀವು. ಅವ್ರನ್ನ 3 ಮಂದಿಗೆ ಹೇಳ್ಬೇಕಾಗಿಲ್ಲ, ಅಲ್ಲಿ ಹೋಗೋಣ ಧರ್ಮಸ್ಥಳಕ್ಕೆ, ನಾವೇ ಮಂಜುನಾಥ, ನಮ್ಮ ಹೋರಾಟಕ್ಕೆ ರೊಕ್ಕ ಕೊಡು, ಅದೇ ನೀ ಹಾಕ ಹುಂಡಿ ರೊಕ್ಕ ಅಂತ ಹೇಳಿ ನಮ್ಮ ಜನರಿಗೆ ಹೋರಾಟದ ಕಡೆ ಎಳ್ತರೋಣ. ಇದನ್ನೊಂದು ತಾರ್ಕಿಕ ಅಂತ್ಯಕ್ಕೆ ಮುಗಿಸೋಣ. ನಮಸ್ಕಾರ.